ಸೈಬರ್ ಕ್ರೈಮ್ಗೆ ಹೋಗಿ ಯಾರೆಲ್ಲ ಸೈಬರ್ ವಂಚನೆಗೆ ಒಳಗಾಗ್ತಾರೋ ದೂರನ್ನು ಕೊಡ್ತಾರೆ. ನಮ್ಮನ್ನು ಕಾಪಾಡಿ, ನಮ್ಗೆ ಈ ಥರ 1 ಕೋಟಿ ಹೋಯಿತು, 50 ಲಕ್ಷ ಹೋಯಿತು, ಯಾರೋ ಈಗ ದುಡ್ಡು ಹಾಕ್ಬಿಟ್ಟು ನಮ್ಮ ಹತ್ತಿರದಲ್ಲಿ 10 ಲಕ್ಷ ವಸೂಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಡಿಜಿಟಲ್ ಅರೆಸ್ಟ್ ಆದ್ವಿ ನಾವು, ನಮಗೆ ಯಾವುದೋ ಆನ್ಲೈನ್ ಆರ್ಡರ್ ಮಾಡ್ತಕ್ಕಂಥ ವಿಚಾರದ ನಮಗೆ ಮೋಸ ಆಗಿಬಿಟ್ಟಿದೆ, ನನ್ನದೇ ಆನ್ಲೈನ್ ಕಂಪನಿ ಇದೆ, ನಾವು ಆರ್ಡರ್ ತೊಗೋತೀವಿ, ಗೂಡ್ಸ್ ಡೆಲಿವರಿ ಮಾಡ್ತೀವಿ, ಈ ಥರದ್ದು ನಮಗೆ ವಂಚನೆ ಆಗಿದ್ದು ದೂರೆಲ್ಲ ಹೋಗುತ್ತೆ. ದೂರು ಹೋದ ನಂತರದಲ್ಲಿ ಖದೀಮರನ್ನು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಪೊಲೀಸರು. ಯಾವ ಖದೀಮರನ್ನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೋ ಪೊಲೀಸರು, ಅವನೊಂದಿಗೆ ಪೊಲೀಸರು ಶಾಮೀಲಾಗ್ಬಿಟ್ರೆ ಗತಿ ಏನು? ಇದು ವಿಚಾರ ಇಲ್ಲಿರ್ತಕ್ಕಂಥದ್ದು. ಕೋಟಿ ಕೋಟಿ ವಂಚಕನ ಜೊತೆಗೆ ಮಂಗಳೂರು ಪೊಲೀಸರ ಜಾಲಿ ಜಾಲಿ ಕಥೆ ಇದು. ಈ ಕಥೆ ನೀವು ಕೇಳಿಸ್ಕೊಳ್ಳಬೇಕಿದು. ಅಂತಾರಾಜ್ಯ, ಇವನು ಬರೀ ಒಂದು ಸ್ಟೇಟ್ ಅಲ್ಲ, ಇದು ಹಲವಾರು ರಾಜ್ಯಗಳಲ್ಲಿ ವಂಚನೆ ಮಾಡಿದಂಥ ಆರೋಪಿ ಇವನು. ಸೈಬರ್ ಆರೋಪಿ ಇದಾನಲ್ಲ, ಇವನ ಜೊತೆಯಲ್ಲಿ ಪೊಲೀಸರೇ ಟೂರ್ ಹೋಗಿದ್ದಾರೆ, ಸೆಲ್ಫಿ ಕ್ಲಿಕ್ಕಿಸ್ಕೊಂಡು ಸಲಿಗೆ. ಇದು ಅದೇ ಹೇಳ್ತಾರಲ್ಲ, ಬೇಲಿ ಎದ್ದು ಹೊಲ ಮೇಯ್ದಂತೆ ಅಂತ ಹೇಳಿ ಪೊಲೀಸರು ಇಂಥವ್ರನ್ನ ಹೆಡೆಮುರಿ ಕಟ್ಟಕ್ಕೆ ಅಂತ ಇರೋದು. ಇಲ್ಲೇನಾಗಿದೆ, ಸೈಬರ್ ವಂಚಕ ಅಂತ ಏನು ಆರೋಪಿ ಈಗ ಪಟ್ಟ ಹೊತ್ಕೊಂಡಿದ್ದಾನ ಅವನ ಜೊತೆಗೇ ಟೂರ್ ಹೊಡ್ಕೊಂಡು ಸೆಲ್ಫಿ ಕ್ಲಿಕ್ಕಿಸ್ಕೊಂಡು ಓಡಾಡಿಕೊಂಡು ಇದ್ದಾರೆ. ಹೇಗಿದ್ರು ಕೋಟಿಗಟ್ಟಲೆ ಇರುತ್ತೆ ಅವನ ಹತ್ರ ಹಣ. ಬನ್ನಿ ಕರ್ಕೊಂಡು ಹೋಗ್ತೀನಿ, ಅವ್ನು ದುಡ್ಡೇ ಬೇಕಾದ್ರೆ ಹಾಕಿರ್ತಾನೆ ಅವನು. ನೋಡಿ, ಗುಜರಾತ್ನ ಹಲವು ಕಡೆಯಲ್ಲಿ ಸುತ್ತಾಡಿ ಪೊಲೀಸರೊಂದಿಗಿನ ಆರೋಪಿ ಸೆಲ್ಫಿ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ಇವನಿಗೆ ಕಾನೂನು ಭಯ ಇರುತ್ತಾ, ಪೊಲೀಸರ ಭಯ ಇವನಿಗೆ ಇರುತ್ತಾ? ಇವನು ಪೊಲೀಸರ ಭಯ ಇರುತ್ತಾ? ಇಲ್ಲಿಂದ ಹೋಗ್ತಾನೆ, ಬಿಡುಗಡೆ ಆಗ್ತಾನೆ, ಬೇರೆ ಕಡೆನೂ ಅದೇ ಕೆಲಸ ಮಾಡ್ತಾನೆ. ಅಥವಾ ಇವನು ಕೂತಲ್ಲೇನೆ ಒಂದು ಲ್ಯಾಪ್ಟಾಪ್ ಸಿಕ್ಕರೆ ಸಾಕು, ಅವನಿಗೆ ಲ್ಯಾಪ್ಟಾಪ್ ಬೇಡ, ಮೊಬೈಲ್ ಫೋನ್ ಸಿಕ್ಕರೂ ಸಾಕು, ಅದೇ ವಂಚನೆ ಮುಂದುವರಿಸ್ಕೊಂಡಿರ್ತಾನೆ. ದಿನಕ್ಕೆ ಲಕ್ಷ ಲಕ್ಷ ಹಣ ಬರ್ತಾ ಇರುತ್ತೆ, ಖುಷಿಯಿಂದ ಶೇರ್ ಮಾಡ್ಕೊಳ್ತಾನೆ, ಮಜಾ ಉಡಾಯಿಸ್ಕೋತಾನೆ, ಟೂರ್ ಹೋಗ್ತಾನೆ, ಆರಾಮಾಗಿರ್ತಾನೆ. ಭಾರಿ ವಿವಾದ ಸೃಷ್ಟಿ ಮಾಡ್ತಾ ಇದೆ ಮಂಗಳೂರಿನ ಉರ್ವಾ ಠಾಣೆ ಪೊಲೀಸರ ನಡೆ ಇದು. ಅಲ್ಲದೆ ಸೈಬರ್ ವಂಚನೆ ಆರೋಪಿಯಿಂದಾನೇ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಾಗಾರ ಅಂತೆ. ಇವ್ರ ಕರ್ಮ. ಉರ್ವಾ ಠಾಣೆ ನಿಜವಾಗ್ಲೂ ಪೊಲೀಸರು ಇದ್ದೀರೇನ್ರಿ ನೀವು? ನಿಜವಾಗ್ಲೂ ನೀವು ಪೊಲೀಸ್ ಕೆಲಸ, ಆ ಒಂದು ಯೂನಿಫಾರ್ಮಲ್ಲಿ ನಿಜವಾಗ್ಲೂ ನೀವೆಲ್ಲ ಇದ್ದೀರಾ? ಒಬ್ಬ ಸೈಬರ್ ವಂಚಕನ ಕಡೆಯಿಂದ ಸೈಬರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಾಗಾರ ಮಾಡಿಸಿದಿರಿ ಅಂದರೆ, ಜಾಗೃತಿ ಕಾರ್ಯಾಗಾರ ವಿದ್ಯಾರ್ಥಿಗಳಿಗೆಲ್ಲ ಬೇಕಿರೋದು, ನಿಮ್ಮಂಥ ತಲೆ ಮಾಸ್ತವ್ರಿಗೆ ಬೇಕಾಗಿರೋದು. ಉರ್ವಾ ಪೊಲೀಸ್ ಠಾಣೆಯಲ್ಲಿ ಇದ್ದೀರಲ್ಲ, ನಿಮ್ಮಂಥ ತಲೆ ಮಾಸ್ತವ್ರಿಗೆ ಜಾಗೃತಿ ಕಾರ್ಯಾಗಾರ ಬೇಕಾಗಿರೋದು. ವಂಚಕ ಬಂದು ಮುಂದಿನ ಜನ್ರೇಷನ್ ವಿದ್ಯಾರ್ಥಿಗಳಿಗೆ, ಮುಂದಿನ ಪ್ರಜೆಗಳಿಗೆ ಇವನು ಪಾಠ ಮಾಡೋದ? ಸೈಬರ್ ಪಾಠನ? ಸೈಬರ್ ವಂಚನೆ ಬಗ್ಗೆ ಯಾವ ವಂಚನೆ ಆರೋಪ 23 ಕೋಟಿ 30 ಕೋಟಿ ಲೂಟಿ ಮಾಡಿದ್ದಾನೆ ಅಂತ ಅವನ ಬಗ್ಗೆ ಆರೋಪ ಇದೆಯೋ ಅವನ ಕಡೆಯಿಂದ ಪಾಠ ಮಾಡಿಸಿರೋದು ಇವರು. ಹೀಗಿರಬೇಕು ಜಾಗೃತಿ, ಈ ಥರ ವಂಚನೆ ತಡೆಗಟ್ಟಬೇಕು ನಾವು, ಸೈಬರಲ್ಲಿ ಇಂಥ ಅಪರಾಧಗಳಾಗ್ತವೆ ಅಂತ ಇವನೇ ಪಾಠ ಮಾಡಿರೋದು. 30 ಕೋಟಿ ಆರೋಪಿ ಇದಾನಲ್ಲ ಇವನು ಪಾಠ ಮಾಡಿರೋದಂತೆ. ಅದು ಯಾರಿಗೆ? ಲಾ ಕಾಲೇಜ್ ಸ್ಟೂಡೆಂಟ್ಗೆ ರೀ. ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳಿಗೆ 30 ಕೋಟಿ ರೂಪಾಯಿಯಷ್ಟು ವಂಚಿಸಿರ್ತಕ್ಕಂಥ ಒಬ್ಬ ಆರೋಪ ಹೊತ್ಕೊಂಡಿರ್ತಕ್ಕಂಥ ಆರೋಪಿ, ಅವರಿಗೆ ಜಾಗೃತಿ ಬಗ್ಗೆ ಪಾಠ ಮಾಡಿಸಿರ್ತಕ್ಕಂಥ ಮಹಾನುಭಾವರು ಉರ್ವಾ ಪೊಲೀಸ್ ಠಾಣೆಯ ಪೊಲೀಸರು. 30ಕ್ಕಿಂತ ಅಧಿಕ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಮಾಡಿರೋದಲ್ಲಿ ಕಸ್ಟಡಿ ವೇಳೆ ಜೈಲಲ್ಲಿ ಬೇರೆ ಇಟ್ಟಿಲ್ಲ ಇವನನ್ನು, ಐಷಾರಾಮಿ ವ್ಯವಸ್ಥೆ ಮಾಡಿದ್ದಾರೆ ಇವನಿಗೆ. ಕಸ್ಟಡಿಯಲ್ಲಿ ಇರಬೇಕಾದ್ರೇ ಹೋಟೆಲಿಂದ ತಿಂಡಿ ತರೋದಕ್ಕೆ ಅವಕಾಶ ಇದೆ ಇವನಿಗೆ. ಪ್ರಕರಣ ಏನು, ಯಾವುದ್ರಲ್ಲಿ ಬೇಕಾಗಿದ್ದ ಇವನು ಅಂತ ಹೇಳಿದ್ರೆ, ಅಮೆಝಾನ್ ಕಂಪನಿಯ ನಿಯಮ. ಮೊನ್ನೆ ಅದರದ್ದೊಂದು ರೂಲ್ ಇರುತ್ತಪ್ಪ ಒಂದು ಕಂಪನಿಗೆ. ಅಮೆಝಾನ್ ಅಂದರೆ ಒಂದು ನಮಗೇನೋ ಆರ್ಡ್ರ್ ಮಾಡ್ತೀವಿ ಆನ್ಲೈನಲ್ಲಿ, ಆ ಒಂದು ಪ್ರಾಡಕ್ಟನ್ನು ಅವ್ರು ಡೆಲಿವರಿ ಮಾಡಿಕೊಡ್ತಾರೆ ನಮಗೆ. ಅದರದ್ದು ರೂಲ್ ಇರುತ್ತಲ್ಲ, ಆ ರೂಲೇ ನಿಯಮ ಮಾಡಿಕೊಂಡು 30 ಕೋಟಿ ಲೂಟಿ ಮಾಡಿರ್ತಕ್ಕಂಥ ಆರೋಪ ಇವನ ಮೇಲಿದೆ. ತುಂಬ ಬೆಲೆ ಬಾಳೋ ವಸ್ತುಗಳನ್ನು ಖರೀದಿ ಮಾಡೋದು, ಅದರಲ್ಲಿ ದೋಖಾ ಮಾಡೋದು. ಯಾರ್ಯಾರು? ರಾಜಸ್ಥಾನ ಮೂಲದ ರಾಜ್ಕುಮಾರ್ ಮೀನಾ 23 ವರ್ಷ ಇವನಿಗೆ, ಸುಭಾಷ್ ಗುರ್ಜರ್ 27 ವರ್ಷ, ಲೂಟಿ ಹಣ ಕೊಟ್ಟಂತೆ ನಟಿಸಿ ದೋಖಾ ಮಾಡಿರೋದು ಇವರು. ತನಿಖೆಯಲ್ಲಿ ಬೆಳಕಿಗೆ ಬಂದಿತ್ತಿದ್ದು. ಈ ಆರೋಪಿಗಳ ವಿರುದ್ಧ ತಮಿಳುನಾಡು, ಕೇರಳ, ಅಸ್ಸಾಂ, ಕರ್ನಾಟಕ, ದಿಲ್ಲಿ, ಉತ್ತರ ಪ್ರದೇಶ, ಬಿಹಾರ ಸೇರಿದಂತೆ 10ಕ್ಕಿಂತ ಅಧಿಕ ರಾಜ್ಯಗಳಲ್ಲಿ ಸೈಬರ್ ಅಪರಾಧ ಪ್ರಕರಣ ದಾಖಲಾಗಿರುತ್ತವೆ. ಆಮೇಲೆ ತಮಿಳುನಾಡಿನ ಸೇಲಂ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಇವನ್ನ. ಮಂಗಳೂರಿನ ಉರ್ವಾ ಠಾಣೆಯಲ್ಲಿಯೂ ಕೂಡ ಪ್ರಕರಣ ದಾಖಲಾದ್ದರಿಂದ ಅಲ್ಲಿಂದ ಇವನನ್ನು ಬಾಡಿ ವಾರೆಂಟ್ ಮೇಲೆ ಉರ್ವಾ ಪೊಲೀಸರು ಕರ್ಕೊಂಡು ಬರ್ತಾರೆ. ಮಹೀಂದ್ರಾ ಲಾಜಿಸ್ಟಿಕ್ನ ವಿಜಿಲೆನ್ಸ್ ಅಧಿಕಾರಿಯೊಬ್ಬರಿಗೆ ವಂಚನೆ ಮಾಡಿದ್ದ ಕೇಸ್ ಇದು. ಈ ಮೋಸದ ಜಾಲದ ಬಗ್ಗೆ ಉರ್ವಾ ಠಾಣೆಗೆ ಅವರು ಕಂಪ್ಲೇಂಟ್ ಮಾಡಿರ್ತಾರೆ. ಆರೋಪಿಯೊಬ್ಬನ ಜೊತೆ ಸಲಿಗೆ ಬೆಳೆಸ್ಕೊಂಡು ನಾನಾ ಕಡೆ ಸುತ್ತಾಡಿದ್ದಾರೆ ಇಲ್ಲಿನ ಪೊಲೀಸರು. ಗುಜರಾತ್ ಕಡೆ ಕೂಡ ಹೋಗಿ ರೌಂಡ್ ಹೊಡೆದಿದ್ದಾರೆ. ಇವನು ಆರೋಪಿಗಳ ಖರ್ಚಿನಲ್ಲೇ ಗುಜರಾತ್ಗೆ ತೆರಳಿದ್ರು ಪೊಲೀಸರು. ಉರ್ವಾ ಠಾಣೆಯ 4 ಪೊಲೀಸರು ಗುಜರಾತ್ಗೆ ಪ್ಲೈನ್ನಲ್ಲಿ ತೆರಳಿ ತನಿಖೆಯನ್ನು ಮಾಡಿದ್ದಾರೆ. ಪೊಲೀಸ್ ಕಸ್ಟಡಿ ವೇಳೆ ಜೈಲಲ್ಲಿರಿಸದೆ ಇವನನ್ನು ಐಷಾರಾಮಿ ವ್ಯವಸ್ಥೆ ಕೂಡ ಮಾಡಿದರು. ಸೊ ಹಾಗಾಗಿ ಏನು ಕರ್ಮಗಳಿವು ಅಂತ ನಮ್ಮ ಪ್ರಶ್ನೆ ಇದೆ. ಇಲ್ಲಿ ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಆದಿತ್ಯ ಇದ್ದಾರೆ. ಆದಿತ್ಯ, ಉರ್ವಾ ಪೊಲೀಸ್ ಠಾಣೆಯ ಪೊಲೀಸರು ಇನ್ನೂ ಕೂಡ ಈ ಕ್ಷಣದಲ್ಲೂ ತಲೆ ಎತ್ಕೊಂಡು ಓಡಾಡ್ತಾ ಇದ್ದಾರಾ ಅವರು? ಇಲ್ಲ ಅಂದರೆ ರಾಜೀನಾಮೆ ಅದು ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರಾ ಅಂತ ಪ್ರಶ್ನೆ.
ನಿಜಕ್ಕೂ ರಮಕಾಂತ್, ಏನು ಈ ಒಂದು ಅಮೆಜಾನ್ ದೈತ್ಯ ಅಮೆಜಾನ್ ಕಂಪನಿಗೆ ಒಂದು ದೋಖವನ್ನ ಮಾಡಿದಂತ ಪ್ರಕರಣದ ಆರೋಪಿಗಳು ಇವರು, ಸೈಬರ್ ವಂಚಕರು. ಸುಮಾರು 30 ಕೋಟಿಯಷ್ಟು ಹಣ ದೋಖ ಮಾಡಿದ್ರು. ಈ ಪ್ರಕರಣ ಬಹಳಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಗಿತ್ತು ಮತ್ತು ಮಂಗಳೂರು ಪೊಲೀಸರು ಕೂಡ ಬಹಳ ಒಂದು ಬಿರುಸಿನ ಕಾರ್ಯಾಚರಣೆಯನ್ನ ಮಾಡಿ ಇವರನ್ನ ಬಂಧಿಸಿದ್ರು. ಇದಕ್ಕೆಲ್ಲ ಪ್ರಶಂಸೆ ವ್ಯಕ್ತವಾಗಿತ್ತು. ಆದ್ರೆ ಸದ್ಯ ನಡೆದಿರುವಂತಹ ಈ ಒಂದು ಬೆಳವಣಿಗೆನ ನೋಡುವ ಸಂದರ್ಭ, ಈ ಉರ್ವ ಠಾಣೆಯ ಏನು 4 ಪೊಲೀಸ್ ಇದ್ದಾರೆ, ಇವರೇ ಎಲ್ಲಾದ್ರೂ ಈ ಒಂದು ಸೈಬರ್ ವಂಚಕರ ಕೈಚಳಕಕ್ಕೆ ಅಥವಾ ಇವರ ಬುದ್ಧಿವಂತಿಕೆ ಏನಿದೆ ಇದಕ್ಕೆ ಮಾರು ಹೋಗಿದ್ರ ಏನೋ ಅನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಒಂದು ಸೈಬರ್ ವಂಚಕರನ್ನ ಇವರು ಜೊತೆಗೆ ಕರೆದುಕೊಂಡು ಹೋಗಿ ಒಂದು ಟೂರ್ ಮಾಡಿ ಸೆಲ್ಫಿನ ತೆಗೆದುಕೊಂಡಿರುವಂತದ್ದು ಸದ್ಯ ಬಹಳ ವಿವಾದಕ್ಕೆ ಒಂದು ಕಡೆಯಿಂದ ಕಾರಣವಾಗ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಅದೇ ಉರ್ವ ಪೊಲೀಸ್ ಠಾಣೆಯಲ್ಲಿ ವಿದ್ಯಾರ್ಥಿಗಳಿಗೆ ಸೈಬರ್ ಜಾಗೃತಿಯನ್ನ ಸೈಬರ್ ವಂಚಕರಿಂದ ಇವರು ಕೊಟ್ಟಿದ್ದಾರೆ. ಇದು ಕೂಡ ಈಗ ಸದ್ಯ ಬಹಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ರಾಜಸ್ಥಾನ ಮೂಲದ ಒಬ್ಬ ರಾಜ್ಕುಮಾರ್ ಮೀನಾ ಮತ್ತು ಸುಭಾಷ್ ಗುರ್ಜರ್ ಇವರ ಆರೋಪಿಗಳು ಅಮೆಜಾನ್ ಕಂಪನಿಯ ಒಂದು ನಿಯಮಗಳನ್ನ ಬಂಡವಾಳವಾಗಿಸಿ ಇವರು ಸುಮಾರು 30 ಕೋಟಿಯಷ್ಟು ವಂಚನೆಯನ್ನ ಮಾಡಿದ್ರು. ಇವರನ್ನ ತಮಿಳುನಾಡಿನ ಒಂದು ಪೊಲೀಸರು ಬಂಧಿಸಿದ್ರು. ಇವರು ಸೆಲೆಂ ಜೈಲಲ್ಲಿ ಇದ್ರು. ಅಲ್ಲಿಂದ ಬಾಡಿ ವಾರೆಂಟ್ ಮೂಲಕ ಇವರನ್ನ ಮಂಗಳೂರಿಗೆ ಕರೆತರಲಾಗಿತ್ತು. ಈ ಹೊತ್ತಿನಲ್ಲಿ ಇದೇ ಒಂದು ಕೈದಿಗಳೇನಿದ್ದಾರೆ ಇವರ ಹಣದಲ್ಲೇ ಈ ಪೊಲೀಸರು ಗುಜರಾತಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತು ಅಲ್ಲಿ ಟೂರ್ ಮಾಡಿದ್ದಾರೆ. ಟೂರ್ ಮಾತ್ರ ಅಲ್ಲ, ಸೆಲ್ಫಿಯನ್ನ ಕೂಡ ಕ್ಲಿಕ್ಕಿಸಿಕೊಂಡು ಮೋಜು ಮಸ್ತಿಯನ್ನ ಮಾಡುವಂತ ಫೋಟೋಗಳು ಸದ್ಯ ವೈರಲ್ ಆಗ್ತಾ ಇದೆ. ಈಗ ಸದ್ಯ ಇದು ಬಹಳ ಆಕ್ರೋಶಕ್ಕೆ ಕಾರಣವಾಗಿದೆ. ಮಂಗಳೂರು ಪೊಲೀಸ್ ಇಲಾಖೆ ಈ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯ ಸ್ಪಷ್ಟನೆಯನ್ನ ನೀಡಿಲ್ಲ. ಮಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಅನುಪಮ್ ಅಗರ್ವಾಲ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಎಲ್ಲದರ ಬಗ್ಗೆ ಕೂಡ ಬಹಳ ಕುತೂಹಲ ಇದೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಆದಿತ್ಯ.